ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ನಮಃ ಶ್ರೀ ಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿತ್ ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರಿಣಿ. ಪ್ರೀತಿಯ ಬಂಧುಗಳೇ, ಸ್ವಾಮಿ ವಿವೇಕಾನಂದರ ಭಕ್ತಿಯೋಗ, ಸ್ವಾಮೀಜಿ ಭಕ್ತಿಯೋಗ ಪ್ರವಚನಗಳನ್ನು 2 ಭಾಗಗಳಲ್ಲಿ ವಿಂಗಡಿಸಿದ್ದಾರೆ. ಮೊದಲನೆಯ ಭಾಗ ಭಕ್ತಿಯೋಗ ಅಥವಾ ವೈಧಿ ಭಕ್ತಿ, ಗೌಣಿ ಭಕ್ತಿ. ಎರಡನೆಯ ಭಾಗ ಪರಾಭಕ್ತಿ ಅಥವಾ ರಾಗಾ ಭಕ್ತಿ. ಮೊದಲ ಭಾಗದ 10 ಅಧ್ಯಾಯಗಳನ್ನು ನಾವು ಮುಗಿಸಿದ್ದೇವೆ. ಅವು ಯಾವುವು ಅಂತ ಒಂದು ಸಲ ನೆನಪಿಸಿಕೊಳ್ಳೋಣ. ಮೊದಲನೆಯ ಅಧ್ಯಾಯ ಭಕ್ತಿ ಎಂದರೇನು, ಎರಡನೆಯದು ಈಶ್ವರ ತತ್ವ, ಮೂರನೆಯದು ಭಗವತ್ ಸಾಕ್ಷಾತ್ಕಾರ ಭಕ್ತಿಯೋಗದ ಗುರಿ, ನಾಲ್ಕನೆಯದು ಗುರುವಿನ ಅವಶ್ಯಕತೆ, 5 ಗುರು ಶಿಷ್ಯರ ಲಕ್ಷಣಗಳು, 6 ಜಗದ್ಗುರು ಅವತಾರನಾಗಿ ಜಗದ್ಗುರುವಾಗಿ ಅವತಾರ, 7 ಮಂತ್ರ ಓಂ ಅದರ ಮಹಿಮೆ, 8 ಪ್ರತೀಕಗಳು ಮತ್ತು ಪ್ರತಿಮೆಗಳು, 9 ಇಷ್ಟ ನಿಷ್ಠೆ, 10 ಭಕ್ತಿಯನ್ನು ಗಳಿಸಲು ಉಪಾಯವೇನು, ಮಾರ್ಗವೇನು. ಈ 10 ಅಧ್ಯಾಯಗಳು ಗೌಣಿ ಭಕ್ತಿ ಅಥವಾ ಪ್ರಿಪರೇಟರಿ ಭಕ್ತಿ, ಆರಂಭದ ಭಕ್ತಿ ಸಾಧನೆಗಳಿಗೆ ಸಂಬಂಧಪಟ್ಟಂತಹ ಚಿಂತನೆಗಳು. ಈಗ ನಾವು ಪರಾಭಕ್ತಿ, ಹೈಯರ್ ಭಕ್ತಿ ಈ ಭಾಗವನ್ನು ಪ್ರವೇಶಿಸಲಿದ್ದೇವೆ. ಮೊದಲನೆಯ ಅಧ್ಯಾಯ ಸ್ವಾಮೀಜಿ ಹೇಳುತ್ತಾರೆ ತ್ಯಾಗ ಭಕ್ತಿಯೋಗದ ಹೃದಯ. ಆಧ್ಯಾತ್ಮಿಕತೆಯ ಹೃದಯ ಇರುವುದು ತ್ಯಾಗದಲ್ಲಿ. ಇಲ್ಲಿ ಸ್ವಾಮೀಜಿ ತಮ್ಮ ಮಾತನ್ನು ಯಾವ ರೀತಿ ಪ್ರಾರಂಭ ಮಾಡುತ್ತಾರೆ ಅಂದರೆ, ಗೌಣಿ ಭಕ್ತಿಯಲ್ಲಿ ನಾವು ಯಾವ ಹಂತಗಳನ್ನು ನೋಡಿದೆವೋ ಅದೆಲ್ಲ ಇರುವುದು ಮನಃಶುದ್ಧಿಗಾಗಿ. ಪರಾಭಕ್ತಿಯನ್ನು ಪಡೆಯಲು ನಾವು ಯಾವ ರೀತಿ ತಯಾರಿಯನ್ನು ಮಾಡೋಣ? ಯಾವ ರೀತಿ ತಯಾರಿಯನ್ನು ಮಾಡುವುದೆಂದರೆ ಮನಃಶುದ್ಧಿಯ ಮೂಲಕ, ಅಂತಃಕರಣ ಶುದ್ಧಿಯ ಮೂಲಕ. ಆತ್ಮಶುದ್ಧಿಯೊಂದೇ ಪರಾಭಕ್ತಿಗೆ ಇರುವಂತಹ ಅಥವಾ ಬೇಕಾದಂತಹ ತಯಾರಿ. ನಾವು ಮಾಡುವ ಪೂಜೆ, ಪ್ರತೀಕ ಪೂಜೆ, ಉಪಾಸನೆ, ವ್ರತ, ಮಂತ್ರ ಜಪ ಇವೆಲ್ಲವೂ ನಮ್ಮನ್ನು ಮನಃಶುದ್ಧಿಯೆಡೆಗೆ ಕರೆದೊಯ್ಯುತ್ತವೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮನಃಶುದ್ಧಿಯಾಗುವುದು ತ್ಯಾಗದಿಂದ. ತ್ಯಾಗ ಇದು ಎಲ್ಲ ಆಧ್ಯಾತ್ಮಿಕ ಸಂಸ್ಕೃತಿಯ ಹೃದಯ. ಧರ್ಮ ಸಂಸ್ಕೃತಿಯ ಹೃದಯ ಇರುವುದು ತ್ಯಾಗದಲ್ಲಿ. ತ್ಯಾಗ ಇಲ್ಲದೆ ಯಾವ ಯೋಗಗಳ ಮಾತೂ ಇಲ್ಲ. ತ್ಯಾಗ ಎಂದು ಹೇಳಿದಾಗ ಹೆಚ್ಚಿನವರಿಗೆ ಭಯ ಆಗುತ್ತದೆ. ಆದರೆ ತ್ಯಾಗ ಶಬ್ದದ ಅರ್ಥ ಏನು? ಸ್ವಲ್ಪ ಆಲೋಚನೆ ಮಾಡಿದಾಗ ನಮ್ಮ ಭಯ ವಿವೇಕವಾಗಿ ಪರಿವರ್ತನೆಯಾಗುತ್ತದೆ. ಸ್ವಾಮೀಜಿ ಹೇಳುತ್ತಾರೆ, ತ್ಯಾಗ ಎಂದರೆ ಏನು? ಮನುಷ್ಯ ಸಾಮಾನ್ಯವಾಗಿ ತನ್ನ ಪಂಚೇಂದ್ರಿಯಗಳ ಮೂಲಕ ಹೊರಗಡೆಯ ವಿಷಯ ವಸ್ತುಗಳನ್ನು ಹಿಂಬಾಲಿಸಿಕೊಂಡು ಹೋಗ್ತಾ ಇರ್ತಾನೆ.
ಕ್ರಮೇಣ ಇವನಿಗೆ ಅನುಭವ ಆಗತ್ತೆ, ಈ ವಿಷಯ ವಸ್ತುಗಳಲ್ಲಿ ನಮಗೆ ಶಾಶ್ವತ ಶಾಂತಿ, ಹಿರಿದಾದ ತೃಪ್ತಿ, ಸಮಾಧಾನ ಲಭಿಸುವುದಿಲ್ಲ. ಆಗ ಅವನು ತನ್ನ 5 ಇಂದ್ರಿಯಗಳನ್ನು ಮನಸ್ಸಿನ ಸಹಿತವಾಗಿ ಹಿಂದಕ್ಕೆ ಎಳೆದುಕೊಳ್ಳುತ್ತಾನೆ. ಈ ಹಿಂದಕ್ಕೆ ಎಳೆದುಕೊಳ್ಳುವ ಪ್ರಕ್ರಿಯೆಯನ್ನು ತ್ಯಾಗ ಎಂದು ಕರೆಯಲಾಗಿದೆ. ಮನಸ್ಸಿನ ಹೊರಮುಖ ಪ್ರವೃತ್ತಿಯನ್ನು ತಡೆಗಟ್ಟಿ ಅದನ್ನು ಅಂತರಂಗದ ಘನವಾದ ಸತ್ಯದ ಕಡೆಗೆ ತಿರುಗಿಸುವುದು, ಅಂತರಂಗದ ಹಿರಿದಾದ ಸತ್ಯಕ್ಕಾಗಿ ಹಾತೊರೆಯುವುದು, ಅಂತರಂಗದ ಆಳವಾದ ಸತ್ಯಾನಂದ ಅನುಭವಕ್ಕಾಗಿ ಹಂಬಲಿಸುವುದು, ವ್ಯಾಕುಲಿಸುವುದು, ಇದನ್ನು ನಾವು ತ್ಯಾಗ ಎಂದು ಕರೆದಿದ್ದೇವೆ. ಸ್ವಾಮೀಜಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಮನುಷ್ಯ ಹೊರಗಡೆಯ ವಿಷಯಗಳ ಜೊತೆ ಎಷ್ಟು ಬೆರೆತು ಹೋಗ್ತಾನೆ ಅಂದರೆ, ತಾನೂ ಆ ಜಡವಸ್ತುಗಳ ಜೊತೆಯಲ್ಲಿ ಒಂದು ಜಡವಸ್ತುವೋ ಎಂಬಂತೆ ಆಗಿ ಹೋಗುತ್ತಾನೆ. ವಿಷಯಗಳ ಹಿಂದೆ ಹೋಗುತ್ತಾ ಹೋಗುತ್ತಾ ಇವನ ನಾಶ ಕಾದಿದೆ. ಯಾವ ಬಗೆಯಲ್ಲಿ ನಾಶ? ಕಬೀರ್ ದಾಸರ ವಾಣಿಯನ್ನು ನಾವು ನೆನಪಿಸಿಕೊಳ್ಳಬಹುದು. ಯಾವ ರೀತಿ ಕಲ್ಲು ಇರುತ್ತಲ್ಲ, ಬೀಸುವ ಕಲ್ಲು, ಆ ಬೀಸುವ ಕಲ್ಲಿನ 2 ಕಲ್ಲುಗಳ ನಡುವೆ ಸಿಕ್ಕಿ ಹಾಕಿಕೊಂಡ ಧಾನ್ಯ ಹೇಗೆ ಪುಡಿ ಪುಡಿಯಾಗಿ ಹೋಗುತ್ತದೆಯೋ ಹಾಗೆ ವಿಷಯಗಳನ್ನು ಹಿಂಬಾಲಿಸಿಕೊಂಡು ಹೋದಾಗ ವ್ಯಕ್ತಿ ಪುಡಿ ಪುಡಿಯಾಗಿ ಹೋಗುತ್ತಾನೆ. ಹೇಗೆ ಕೃಷ್ಣ ಸರ್ಪದ ವಿಷದಿಂದ ವ್ಯಕ್ತಿ ತತ್ತರಿಸಿ ಹೋಗುತ್ತಾನೆಯೋ, ಪ್ರಾಣ ನಾಶವನ್ನು ಅಪ್ಪುತ್ತಾನೆಯೋ, ಹಾಗೆ ವಿಷಯಗಳನ್ನು ಹಿಂಬಾಲಿಸಿಕೊಂಡು ಹೋದಾಗ ನಾಶ ಕಾದಿದೆ. ಇದನ್ನು ನಾವು ವಿವೇಕ ಪ್ರಜ್ಞೆಯಿಂದ ಕಂಡುಕೊಂಡಾಗ ಇಂದ್ರಿಯಗಳನ್ನು, ಮನಸ್ಸನ್ನು ಒಳಮುಖವಾಗಿ ತಿರುಗಿಸುತ್ತೇವೆ. ಇದನ್ನೇ ನಾವು ತ್ಯಾಗ ಎಂದು ಕರೆದದ್ದು. ಕರ್ಮಯೋಗಿ ಯಾವ ರೀತಿ ತ್ಯಾಗ ಮಾಡ್ತಾನೆ? ಅವನು ಫಲದಲ್ಲಿ ಆಸೆಯನ್ನು ಬಿಡುತ್ತಾನೆ. ಅವನು ಫಲಾಪೇಕ್ಷೆ ಇಲ್ಲದೆ ಕೆಲಸ ಕಾರ್ಯಗಳನ್ನು ಮಾಡುತ್ತಾನೆ. ಇದು ಅವನು ಮಾಡುವ ತ್ಯಾಗದ ರೀತಿ. ಕರ್ಮಯೋಗಿ ಇಹದಲ್ಲೂ ಪರದಲ್ಲೂ ಯಾವುದೇ ಬಗೆಯ ಅಪೇಕ್ಷೆಯನ್ನು, ಆಸೆ ಆಕಾಂಕ್ಷೆಗಳನ್ನಿಟ್ಟುಕೊಳ್ಳುವುದಿಲ್ಲ. ಇದು ಅವನ ತ್ಯಾಗ. ರಾಜಯೋಗಿ ಅವನು ಏನು ಮಾಡ್ತಾನೆ? ಇಡೀ ಪ್ರಕೃತಿ ಇರುವುದು ಆತ್ಮನಾದ ತನ್ನ ಅನುಭವಕ್ಕಾಗಿ. ಪ್ರಕೃತಿಯ ಎಲ್ಲ ಘಟನೆಗಳ ಮೂಲಕ ನಾನು ಪಾಠ ಕಲಿತು ಬೆಳೆಯಬೇಕು. ಪ್ರಕೃತಿ ಇರುವ ಉದ್ದೇಶ ಅಷ್ಟೇ. ಅಲ್ಲಿಗೆ ಪ್ರಕೃತಿಯ ಕಾರ್ಯ ಮುಗಿಯಿತು. ಆತ್ಮನಾದ ನಾನು ಪ್ರಕೃತಿಯೊಂದಿಗೆ ತಾದಾತ್ಮ್ಯ ತಾಳಿದ್ದೇನೆ. ತನ್ಮೂಲಕ ನನ್ನನ್ನು ನಾನು ಜಡ ಅಂತ ತಪ್ಪಾಗಿ ತಿಳಿದುಕೊಂಡಿದ್ದೇನೆ. ಈಗ ಪ್ರಕೃತಿಯ ಘಟನೆಗಳಿಂದ ಅನುಭವ ಪಡೆದು ಪ್ರಕೃತಿ ತಾದಾತ್ಮ್ಯದಿಂದ, ಪ್ರಕೃತಿಯೊಂದಿಗಿನ ತಾದಾತ್ಮ್ಯದಿಂದ ನನ್ನನ್ನು ನಾನು ಬೇರ್ಪಡಿಸಿಕೊಳ್ಳುವುದು, ಸೆಪ್ರೇಟ್ ಮಾಡಿಕೊಳ್ಳುವುದು. ಇದು ರಾಜಯೋಗಿ ಸಾಧಿಸಬೇಕಾದಂತಹ ತ್ಯಾಗ. ಜ್ಞಾನಯೋಗಿಯ ತ್ಯಾಗ ಇದೆಯಲ್ಲ, ಅದು ಬಹಳ ಕಠಿಣವಾದದ್ದು. ಅವನು ತನ್ನ ಸಾಧನೆಯ ಆರಂಭ ದಿನದಿಂದಲೇ
ಇಡೀ ಜಗತ್ತು ಮಿಥ್ಯೆ, ಕನಸು, ತೋರಿಕೆ ಎಂದು ಕಣ್ಣಿಗೆ ಕಾಣುವ, ಕಿವಿಗೆ ಕೇಳುವ ಪ್ರತಿಯೊಂದು ವಸ್ತುವನ್ನು, ದೃಶ್ಯವನ್ನು ಅವನು ಅಲ್ಲಗಳೆಯುತ್ತಾ ಹೋಗುತ್ತಾನೆ. ಅವನು ಜಗತ್ತಿನಲ್ಲಿರುವ ಜ್ಞಾನ, ಆನಂದ ಎಲ್ಲವೂ ತನ್ನ ಒಳಗೆ ನಿಹಿತವಾಗಿದೆ, ಅದು ಹೊರಗೆ ಎಲ್ಲೂ ಇಲ್ಲ ಎಂದು ಮನಗಾಣುತ್ತಾನೆ. ಜಗತ್ತಿನಲ್ಲಿ ನಾವು ಎಲ್ಲೆಲ್ಲಿ ಜ್ಞಾನದ ಬೆಳಕನ್ನು, ಶಕ್ತಿಯ, ಚೈತನ್ಯದ ಕಿರಣವನ್ನು ನೋಡುತ್ತೇವೆಯೋ ಅದೆಲ್ಲ ಪ್ರಕೃತಿಗೆ, ಜಡ ಪ್ರಕೃತಿಗೆ ಸೇರಿದ್ದಲ್ಲ, ಅದರಲ್ಲಿ ಒಳಗೆ ಇರುವ ಚೇತನ ವಸ್ತುವಿಗೆ ಸೇರಿದ್ದು ಎಂದು ಅವನು ತನ್ನ ತೀಕ್ಷ್ಣ ವಿವೇಕ ಪ್ರಜ್ಞೆಯಿಂದ ಕಂಡುಕೊಳ್ಳುತ್ತಾನೆ. ಹೀಗೆ ಜ್ಞಾನಯೋಗಿಯ ತ್ಯಾಗ ಎಂದು ಹೇಳಿದಾಗ ಅವನು ಜಡದಿಂದ ಚೇತನವನ್ನು ಪ್ರತ್ಯೇಕ ಮಾಡ್ತಾ ಹೋಗ್ತಾನೆ. ದೃಢ ನಿರ್ಧಾರಪೂರ್ವಕ ಅವನು ಚೇತನದೊಂದಿಗೆ ತನ್ನ ತಾದಾತ್ಮ್ಯವನ್ನು ಸಾಧಿಸುತ್ತಾನೆ. ಇದು ಜ್ಞಾನಯೋಗಿಯ ತ್ಯಾಗ. ಈಗ ನಾವು ಭಕ್ತಿ ಯೋಗಿಯ ವಿಷಯಕ್ಕೆ ಬರೋಣ. ಭಕ್ತನ ತ್ಯಾಗ ಇದೆಯಲ್ಲ, ಅದು ಅತ್ಯಂತ ಸಹಜವಾದದ್ದು, ಸುಲಭವಾದದ್ದು. ಅದು ಜ್ಞಾನಯೋಗಿಯ ತ್ಯಾಗದ ಹಾಗೆ ಏನನ್ನೂ ಬಿಡುವುದು ಇಲ್ಲ, ಯಾವುದೇ ಮಾಯೆಯ ಪರದೆಯನ್ನು ಕತ್ತರಿಸಿ ಹಾಕುವಿಕೆ ಇಲ್ಲ. ರಾಜಯೋಗಿಯ ತ್ಯಾಗದ ಹಾಗೆ ಅನುಭವ ಪಡೆದು ತನ್ನನ್ನು ತಾನು ಬೇರ್ಪಡಿಸಿಕೊಳ್ಳುವಿಕೆ ಇಲ್ಲ, ಅಥವಾ ಯಾವುದೇ ಬಗೆಯಲ್ಲಿ ಒತ್ತಾಯದಿಂದ ಬಿಡುವಿಕೆ ಅಥವಾ ಬಿಟ್ಟು ಬಿಡುವುದು ಅದೂ ಇಲ್ಲ. ಭಕ್ತನ ತ್ಯಾಗ ಅತ್ಯಂತ ಸಹಜವಾದದ್ದು, ಸುಲಭವಾದದ್ದು. ಇವನ ಅಂತರಂಗದ ಬೆಳವಣಿಗೆ ಆಗುತ್ತಿದ್ದಂತೆ ತಾನಾಗಿ ಉದಿಸಿ ಬರುವ ಪ್ರಕ್ರಿಯೆ ತ್ಯಾಗ. ಇದನ್ನು ನಾವು ದಿನದಿನದ ಜೀವನದಲ್ಲಿ ಸುತ್ತಮುತ್ತಲಿನ ಘಟನೆಗಳಲ್ಲೂ ನೋಡುತ್ತೇವೆ. ಉದಾಹರಣೆಗೆ ಸ್ವಾಮೀಜಿ ಹೇಳುತ್ತಾರೆ, ಒಬ್ಬ ವ್ಯಕ್ತಿ ಇರ್ತಾನೆ, ಅವನು ಒಬ್ಬ ಸ್ತ್ರೀಯನ್ನು ಪ್ರೀತಿಸುತ್ತಾನೆ. ಅನಂತರ ಕೆಲವು ಕಾಲದ ಮೇಲೆ ಅವನು ಇನ್ನೊಬ್ಬ ಸ್ತ್ರೀಯನ್ನು ಪ್ರೀತಿಸ್ತಾನೆ. ಆ ಇನ್ನೊಬ್ಬ ಸ್ತ್ರೀಯ ಕಡೆಗೆ ಅವನ ಪ್ರೀತಿ, ಆಕರ್ಷಣೆ ಹೆಚ್ಚಾದ ಹಾಗೆ ಈ ಮೊದಲ ಸ್ತ್ರೀಯ ಕಡೆಗೆ ಅವನ ಪ್ರೀತಿ, ಆಕರ್ಷಣೆ ತಾನಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಕೊನೆಗೊಂದು ದಿನ ಪೂರ್ಣವಾಗಿ ಹೊರಟು ಹೋಗುತ್ತೆ. ಅದೇ ರೀತಿ ಒಬ್ಬ ಸ್ತ್ರೀ ಒಬ್ಬ ಪುರುಷನನ್ನು ಪ್ರೀತಿಸ್ತಾ ಇರ್ತಾಳೆ, ಅವಳು ಇನ್ನೊಬ್ಬನನ್ನು ಪ್ರೀತಿಸ್ತಾಳೆ. ಆಗ ಮೊದಲ ವ್ಯಕ್ತಿಯ ಕಡೆಗೆ ಪ್ರೀತಿ, ಗಮನ, ಆಕರ್ಷಣೆ ಅತ್ಯಂತ ಸಹಜವಾಗಿ, ಯಾವ ಪ್ರಯತ್ನವೂ ಇಲ್ಲದೆ ತಾನಾಗಿ ಕಡಿಮೆಯಾಗ್ತಾ ಹೋಗುತ್ತೆ. ಕೊನೆಗೊಂದು ದಿನ ಇಲ್ಲವಾಗುತ್ತೆ. ಭಕ್ತನ ತ್ಯಾಗ ಈ ಬಗೆಯದು. ಅವನು ಭಗವಂತನ ಪ್ರೇಮಕ್ಕೆ ವಶನಾಗಿ, ಆಕರ್ಷಿತನಾಗಿ ಭಗವಂತನ ಕಡೆ ಹೋಗುತ್ತಾ ಹೋಗುತ್ತಾ ತಾನಾಗಿ ಅವನ ಜಗತ್ತಿನ ಕುರಿತಾದ ಪ್ರೀತಿಯೆಲ್ಲ ಕಡಿಮೆಯಾಗುತ್ತಾ ಹೋಗುತ್ತದೆ. ಇದು ಅತ್ಯಂತ ಸ್ವಭಾವ ಸಹಜವಾಗಿ ಉದಿಸಿ ಬರುವ ಪ್ರಕ್ರಿಯೆ. ತಾನು ಒತ್ತಾಯದಿಂದ ಏನನ್ನೂ ಹೊಸದಾಗಿ ಮಾಡಬೇಕಾಗಿಲ್ಲ, ತಾನು ಪ್ರಯತ್ನಪೂರ್ವಕ ಏನನ್ನೂ ಮಾಡಬೇಕಾಗಿಲ್ಲ. ಇನ್ನೊಂದು ಉದಾಹರಣೆ, ಒಬ್ಬ ವ್ಯಕ್ತಿ ತನ್ನ ನಗರವನ್ನು ಪ್ರೀತಿಸ್ತಾ ಇರ್ತಾನೆ. ಕೆಲವು ವರ್ಷಗಳಾದ ಮೇಲೆ ಅವನು ದೇಶವನ್ನು ಪ್ರೀತಿಸ್ತಾನೆ.
ಅವನ ದೇಶ ಪ್ರೇಮ ಅಧಿಕವಾಗುತ್ತಿದ್ದ ಹಾಗೆ ತನ್ನ ನಗರದ ಕುರಿತಾದ ಅವನ ಮತಾಂಧ ಪ್ರೇಮ, ಅತಿ ಪ್ರೇಮ ಅತ್ಯಂತ ಸಹಜವಾಗಿ ಅವನ ಗಮನಕ್ಕೂ ಬಾರದೆ ಕ್ರಮೇಣ ಕಡಿಮೆಯಾಗುತ್ತಾ ಹೋಗಿ ಕೊನೆಗೊಂದು ದಿನ ಇಲ್ಲವಾಗುತ್ತೆ. ಅದೇ ವ್ಯಕ್ತಿ ಮುಂದೊಂದು ದಿನ ಇಡೀ ವಿಶ್ವವನ್ನು ಪ್ರೀತಿಸತೊಡಗುತ್ತಾನೆ. ಅವನ ವಿಶ್ವ ಪ್ರೇಮ ಅಧಿಕವಾಗುತ್ತಿದ್ದಂತೆ ಈ ಅವನ ದೇಶ ಪ್ರೇಮ ಎಂಬುದು ಏನಿದೆಯೋ ಅದು ಸಹಜವಾಗಿ ಕಡಿಮೆಯಾಗುತ್ತದೆ. ಈ ರೀತಿ ಭಕ್ತನ ಪ್ರೇಮ ಅಧಿಕವಾದಂತೆ ವಿಷಯಗಳ ಕುರಿತಾದ ಅವನ ತ್ಯಾಗ ಅತ್ಯಂತ ಸಹಜವಾಗಿ ಅಪ್ರಯತ್ನವಾಗಿ ನಡೆದು ಹೋಗುತ್ತದೆ. ಅಂದರೆ ಭಕ್ತನ ತ್ಯಾಗ ಅವನ ಭಗವದ್ ಅನುರಾಗದ ಫಲ. ಸ್ವಾಮೀಜಿ ಹೇಳುತ್ತಾರೆ, ಕೆಳಮಟ್ಟದ ಮನುಷ್ಯ ಇದ್ದಾನಲ್ಲ, ಅಸಂಸ್ಕೃತ ಮನುಷ್ಯ ಇದ್ದಾನಲ್ಲ, ಅವನಿಗೆ ಇಂದ್ರಿಯಗಳಲ್ಲೇ ಎಲ್ಲ ಸುಖ ಸಿಗುತ್ತೆ. ಯಾವಾಗ ಅವನು ಸುಸಂಸ್ಕೃತನಾಗುತ್ತಾ ಹೋಗುತ್ತಾನೆಯೋ, ಯಾವಾಗ ಅವನ ಗಮನ ಮಾನಸಿಕ ಬೌದ್ಧಿಕ ವಿಕಾಸದ ಕಡೆಗೆ ಹರಿಯುತ್ತದೆಯೋ, ಆಗ ಅವನ ಇಂದ್ರಿಯ ಸುಖಾಭಿಲಾಷೆ ಕಡಿಮೆಯಾಗುತ್ತದೆ. ಎಂಥ ಕೆಳಮಟ್ಟದ ಮನುಷ್ಯನೇ ಆಗಲಿ, ಅವನು ಒಂದು ನಾಯಿಯ ಹಾಗೆ, ಒಂದು ತೋಳದ ಹಾಗೆ ಆಹಾರವನ್ನು ಆನಂದದಿಂದ ಆಸ್ವಾದಿಸಲಾರ. ಅದೇ ರೀತಿ ಒಂದು ನಾಯಿಯಾಗಲಿ ತೋಳ ಆಗಲಿ, ಅದಕ್ಕೆ ಒಬ್ಬ ವಿಜ್ಞಾನಿಯ ಸಂಶೋಧನೆಯಲ್ಲಿ ಸಿಗುವ ಸುಖ, ಒಬ್ಬ ಸಾಧಕನಿಗೆ ತನ್ನ ಮನೋನಿಗ್ರಹವನ್ನು ಸಾಧಿಸುವಲ್ಲಿ ಸಿಗುವ ಸುಖ, ಅದರ ಗಂಧ ಗಾಳಿಯೇ ಇಲ್ಲ. ಹೀಗೆ ಸ್ವಾಮೀಜಿ ಏನು ಹೇಳುತ್ತಿದ್ದಾರೆ ಅಂದರೆ, ಮನುಷ್ಯ ಮೇಲ್ಮಟ್ಟಕ್ಕೆ ಏರಿದಷ್ಟು ಅವನ ಕೆಳಮಟ್ಟದ ಸುಖಾಭಿಲಾಷೆ ಸಹಜವಾಗಿ ಕಡಿಮೆಯಾಗುತ್ತಾ ಹೋಗುತ್ತದೆ. ಪ್ರಾಣಿ ಮಾನವನಿಗೆ ಇಂದ್ರಿಯ ಸುಖಗಳಲ್ಲೇ ಸರ್ವಸ್ವ. ಯಾವಾಗ ಇವನು ಬೌದ್ಧಿಕವಾಗಿ ಬೆಳವಣಿಗೆಯನ್ನು ಸಾಧಿಸುತ್ತಾನೆಯೋ, ಆಗ ಇವನು ಕಲೆ, ವಿಜ್ಞಾನ, ತತ್ವಜ್ಞಾನ, ಶಿಲ್ಪ, ಲಲಿತ ಕಲೆಗಳು ಇತ್ಯಾದಿ ಕಡೆಗೆ ಗಮನ ಕೊಡ್ತಾನೆ. ಅವುಗಳಲ್ಲಿ ಇವನು ಸುಖ ಕಾಣುತ್ತಾನೆ. ಇಂದ್ರಿಯ ಸುಖಗಳಿಗಿಂತ ಈ ಬೌದ್ಧಿಕ ಸುಖ ಹಿರಿದಾದುದು. ಇದಕ್ಕಿಂತ ಹಿರಿದಾದದ್ದು ಆತ್ಮನಿಂದ ಲಭಿಸುವ ಸುಖ. ಅಧ್ಯಾತ್ಮ ಚಿಂತನೆಯಿಂದ ಲಭಿಸುವ ಸುಖ ಇದೆಯಲ್ಲ, ಅದಕ್ಕೆ ಹೋಲಿಸಿದಾಗ ಇಂದ್ರಿಯ ಸುಖಗಳು ಅತ್ಯಂತ ಕೆಳಮಟ್ಟದ್ದು, ಅಲ್ಪವಾದದ್ದು. ಬೌದ್ಧಿಕ ಸುಖವೂ ಕೂಡ ಅಲ್ಪವಾದದ್ದು, ಕೆಳಮಟ್ಟದ್ದು ಆಗಿ ಹೋಗುತ್ತದೆ. ಇದು ಯಾವ ರೀತಿ ಅಂದರೆ, ರಾತ್ರಿಯ ಹೊತ್ತಿನಲ್ಲಿ ಆಕಾಶದಲ್ಲಿ ನಕ್ಷತ್ರಗಳು ಮಿನುಗುತ್ತಿರುತ್ತವೆ. ಆ ನಕ್ಷತ್ರಗಳ ಬೆಳಕೇ ಸರ್ವಸ್ವ ಎನ್ನುವಂತೆ ಇರುತ್ತದೆ. ಯಾವಾಗ ಚಂದ್ರ ಉದಯಿಸಿದನೋ ಆಗ ನಕ್ಷತ್ರಗಳ ಬೆಳಕು ಅತ್ಯಂತ ಸಹಜವಾಗಿ, ಕ್ಷೀಣವಾಗಿ, ಕೊನೆಗೆ ಇಲ್ಲವಾಗುತ್ತದೆ. ಈಗ ಚಂದ್ರನ ಬೆಳಕೇ ಸರ್ವಸ್ವ ಎಂಬ ಭಾವನೆ ಮೂಡುತ್ತದೆ. ಆದರೆ ಯಾವಾಗ ಸೂರ್ಯ ಉದಯಿಸುತ್ತಾನೆಯೋ ಆಗ ಚಂದ್ರನ ಬೆಳಕು ಕ್ಷೀಣವಾಗಿ ಹೋಗುತ್ತದೆ. ಅದೇ ರೀತಿ ಭಕ್ತನ ತ್ಯಾಗ, ಅವನು ಭಗವಂತನಿಗೆ ಅಭಿಮುಖವಾಗಿ ಹೋದಷ್ಟು ಅತ್ಯಂತ ಸಹಜವಾಗಿ
ಅವನಲ್ಲಿ ಉದಿಸುತ್ತದೆ. ಹೀಗೆ ಭಕ್ತನಾದವನು ಪರಾಭಕ್ತಿ ಎಂಬ ವಿಶಾಲವಾದ ವ್ಯಾಪಕವಾದ ಪ್ರವಾಹವನ್ನು ಪ್ರವೇಶಿಸುತ್ತಾನೆ. ಪರಾಭಕ್ತಿ ನಮ್ಮ ಹೃದಯದಲ್ಲಿ ವ್ಯಕ್ತ ಆದಾಗ ಯಾವ ವ್ರತ, ನಿಯಮ, ಉಪಾಸನೆ ಇವೆಲ್ಲವುಗಳು ಅವಶ್ಯಕತೆ ಇರುವುದಿಲ್ಲ. ಪರಾಭಕ್ತಿಯ ಹಂತವನ್ನು ಪ್ರವೇಶಿಸಿದಾಗ ಅಲ್ಲಿ ಯಾವ ದೇವಸ್ಥಾನಕ್ಕೆ ಹೋಗಬೇಕು, ಚರ್ಚು ಮಸೀದಿಗೆ ಹೋಗಬೇಕು, ನಾನು ಇಂಥ ರಾಷ್ಟ್ರೀಯತೆಗೆ ಸೇರಿದವನು, ಇಂಥ ಧರ್ಮ ಸಿದ್ಧಾಂತವನ್ನು ಅನುಸರಿಸುವವನು, ಈ ಎಲ್ಲ ಅಲ್ಪತೆಯ ಬಂಧನಗಳು, ಪರಿಮಿತಿಗಳು, ಸಂಕುಚಿತತೆಗಳು ಕಳಚಿ ಹೋಗುತ್ತವೆ. ಸ್ವಾಮೀಜಿ ಒಂದು ಉದಾಹರಣೆಯನ್ನು ಕೊಡುತ್ತಾರೆ. ಒಂದು ಹಡಗು ಇರುತ್ತದೆ. ಅದು ಸಮುದ್ರದಲ್ಲಿ ಮುಂದೆ ಮುಂದೆ ಹೋದ ಹಾಗೆ ಅಲ್ಲೊಂದು ದೊಡ್ಡ ಅಯಸ್ಕಾಂತದ ಬೆಟ್ಟ ಇರುತ್ತದೆ. ಆ ಅಯಸ್ಕಾಂತದ ಬೆಟ್ಟವನ್ನು ಸಮೀಪಿಸಿದಾಗ ಈ ಹಡಗಿನ ಎಲ್ಲ ಕಬ್ಬಿಣದ ನಟ್ಸು, ಬೋಲ್ಟ್ಸು, ಐರನ್ ರಾಡ್ಸ್ ಇವೆಲ್ಲ ಕಳಚಿ ಹೋಗುತ್ತವೆ. ಹಾಗೆ ಭಕ್ತ ಪರಾಭಕ್ತಿಯ ಮಾರ್ಗವಾಗಿ ಮುನ್ನಡೆಯುತ್ತಾ ಭಗವಂತನೆಂಬ ದೊಡ್ಡ ಅಯಸ್ಕಾಂತದ ಬೆಟ್ಟವನ್ನು ಸಮೀಪಿಸಿದಾಗ ಇವನನ್ನು ಇದುವರೆಗೆ ಬಂಧಿಸಿ ಹಾಕಿದಂತಹ, ಇದುವರೆಗೆ ಇವನನ್ನು ನಿರ್ದೇಶಿಸುತ್ತಿದ್ದಂತಹ ಎಲ್ಲ ಪೂಜೆ, ವ್ರತ, ನಿಯಮ, ಗ್ರಂಥಾಧ್ಯಯನ, ಜಪ, ದೇವಸ್ಥಾನ ನಿಷ್ಠೆ ಎಲ್ಲ ಕಳಚಿ ಹೋಗಿ ಇವನು ವಿಶಾಲವಾಗುತ್ತಾನೆ. ಹೀಗೆ ಭಕ್ತ ತನ್ನ ಯಾವ ಭಾವನೆಗಳನ್ನು ಕಂಟ್ರೋಲ್ ಮಾಡಬೇಕಾಗಿಲ್ಲ. ಅವನು ತನ್ನ ಎಲ್ಲ ಭಾವನೆಗಳನ್ನು ಭಗವಂತನ ಕಡೆಗೆ ತಿರುಗಿಸಿದರಾಯಿತು. ಇದು ಭಕ್ತನ ದೃಷ್ಟಿಯಿಂದ ತ್ಯಾಗ. ನಮಸ್ಕಾರ.